ಚುನಾವಣೆ ಅಂದಮೇಲೆ ಅಪಪ್ರಚಾರಗಳು, ಅದ್ರ ಜೊತೆಗೆ ನಮ್ಮ ಪರವಾಗಿ ಮಾತಾಡೋದು, ವಿರೋಧವಾಗಿ ಮಾತಾಡೋದು, ಇದೆಲ್ಲ ಸರ್ವೇ ಸಾಮಾನ್ಯ ಚುನಾವಣೆ ಅಂದಮೇಲೆ. ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ನನಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಈವನ್ ಕಾಂಗ್ರೆಸ್ನಲ್ಲಿರ್ತಂಥ ಕೆಲವು ಮಂಡ್ಯ ಜಿಲ್ಲೆಯ ನಿವಾಸಿಗಳು, ಕಾರ್ಯಕರ್ತರುಗಳು ಈ ಬಾರಿ ಮಂಡ್ಯಗೆ ಕುಮಾರಸ್ವಾಮಿಯ ಅವಶ್ಯಕತೆ ಇದೆ ಅಂತಕ್ಕಂಥ ಭಾವನೆಯಿಂದ ಕಾಂಗ್ರೆಸ್ನಿಂದಲೂ ಹಲವಾರು ಜನ ಕಾರ್ಯಕರ್ತರುಗಳು, ಪ್ರಮುಖರು ನನಗೆ ಬೆಂಬಲ ಕೊಟ್ಟಿದ್ದಾರೆ. ಪಕ್ಷಭೇದ ಮರೆತು ಜಾತಿ ಭೇದ ಮರೆತು ಈ ಬಾರಿ ನನ್ನನ್ನು ಸಂಪೂರ್ಣವಾಗಿ ಮಂಡ್ಯ ಜಿಲ್ಲೆ ಜನತೆ ಬೆಂಬಲಿಸಿದ್ದಾರೆ. ಎಲ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಸರ್, ಈಗ ದೇವೇಗೌಡರು ಒಂದು ಮಾತು ಹೇಳಿದರು, ಅಂದರೆ ಸುಮಲತಾ ಅವರು ಮಂಡ್ಯದಲ್ಲಿ ಸಪೋರ್ಟ್ ಮಾಡಲಿಲ್ಲ ಅಂತ, ಅದಕ್ಕೆ ಸುಮಲತಾ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದರೆ ನನಗೆ ಅದು ಗೊತ್ತಿಲ್ಲ ನನಗೆ, ಯಾಕೆಂದರೆ ಸುಮಲತಾ ಅವ್ರದ್ದು ಪ್ರಶ್ನೆಯಲ್ಲಿ ಬರೋದಿಲ್ಲ. ದೇವೇಗೌಡರು ಯಾಕೆ ಹೇಳಿದ್ದಾರೆ ಗೊತ್ತಿಲ್ಲ, ಇಲ್ಲ ಅವ್ರಿಗೆ ಮಾಹಿತಿ ಕೊರತೆ ಇರ್ಬೋದು. ಇಲ್ಲಿ ನನಗೆ ಅದಕ್ಕೆ ಹೇಳಿದ್ದು ಪಕ್ಷಭೇದ ಮರೆತು BJP ಕಾರ್ಯಕರ್ತರು ಜೊತೆಗೂಡಿ ಕಾಂಗ್ರೆಸ್ನವರು ಹಲವಾರು ಜನ ನನ್ನ ಜೊತೆ ಬರದೇ ಇದ್ದರು, ಮನೇಲೇ ಕೂತು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಇವತ್ತು ಪ್ರಕ್ರಿಯೆಗಳು ನಡೆದಿದೆ. ಇದರಲ್ಲಿ ಪ್ರಶ್ನೆ ನನಗೆ ಯಾರೂ ವಿರೋಧ ಮಾಡಿಲ್ಲ, ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಹೇಳಬೇಕು. ಸರ್, ಗೆದ್ದಂಥ ಸೀಟ್ನ ಬಿಟ್ಕೊಟ್ಟೆ, ಆದರೆ ಪ್ರಚಾರಕ್ಕೆ ಕರೆಯಲಿಲ್ಲ ಅವರು ಅಂತ. ನಿಮಿಷ ನಾನೇ ಅವ್ರ ಮನೆಗೆ ಹೋಗಿ ಅವ್ರ ಸಹಕಾರ ಕೋರಿ ನಾನೇ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಬಂದಿದ್ದೇನೆ. ಅದಕ್ಕಿಂತ ಏನೇನು ಮಾಡ್ಬೇಕು? ನಾನು ಸಹಕಾರ ಕೇಳಿದ್ದೆ. ನಾನು ಸಹಕಾರ ಕೇಳಿಲ್ಲ ಅಂತ ಯಾರು ಹೇಳ್ತಾರೆ? ನೀವೇ ಪ್ರತಿನಿಧಿಸಿದ್ರಲ್ವಾ, ಸಹಕಾರನೂ ಕೇಳಿದ್ದೇನೆ. ಇಲ್ಲಿ ಹೇಳ್ತಾ ಇರುವ ಅಂಬರೀಷ್ ಅಭಿಮಾನಿಗಳು ಒಳಗೊಂಡಂತೆ ನನಗೆ ಕೆಲಸ ಮಾಡಿದ್ದಾರೆ. ನನಗಿಲ್ಲಿ ಈ ಕ್ಷೇತ್ರದಲ್ಲಿ ಪಕ್ಷಭೇದ ಮರೆತು ಅಂತ ಹೇಳಿದೆ. ಅವರೂ ಸಹ ನಾನು ಅವ್ರ ಮನೆಗೆ ಹೋಗಿ ಅವ್ರ ಸಹಕಾರಿಯನ್ನು ಕೋರಿದ್ದೇನೆ. ನರೇಂದ್ರ ಮೋದಿಯವರ ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿ ಒಂದೇ ವೇದಿಕೆ ಮೇಲಿದ್ದು, ಅಲ್ಲೂ ಸಹ ಒಂದು 2 ದಿನ ಪ್ರಚಾರಕ್ಕಾದರೆ ಸಾಧ್ಯ ಆದರೆ ಬನ್ನಿ ಯಾಕಂತ ಕರೆದಿದ್ದೇನೆ. ಅದು ಹೊರತುಪಡಿಸಿ ಇಲ್ಲಿ ನಾನು ಅವರು ವಿರೋಧ ಮಾಡಿ, ಈಗ ನನಗೆ ಬಂದು ಮತ ಯಾಕೆ ಹಾಕಿದ್ದಾರೆ? ಅವ್ರ ಮತ ನನಗೆ ಕೊಟ್ಟಿರ್ತಾರೆ. ಅವ್ರು ಬಂದಲ್ಲಿ ಊರಿನಿಂದ ಬೆಂಗಳೂರಿಂದ ಬಂದಿಲ್ಲಿ ಮತ ದೊಡ್ಡ ರಸ್ತೆಯನ್ನು ಕೆರಳಿ ಮತ ಹಾಕಿಲ್ವಾ? ಅದರಿಂದ ಇಲ್ಲಿ ಗೊಂದಲಗಳಿಗೆ ಯಾರು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡಬೇಕಾಗಿಲ್ಲ. ಅವರನ್ನೂ ಒಳಗೊಂಡಂತೆ ಅಂಬರೀಷ್ ಅಣ್ಣನ ಅಭಿಮಾನಿಗಳೂ ಒಳಗೊಂಡಂತೆ ಎಲ್ಲರೂ ನನಗೆ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಯಾರು ಯಾರ ಬಗ್ಗೆನೂ ಸಣ್ಣತನದಲ್ಲಿ ಮಾತಾಡೋದು ಬೇಡ. ಬೆಂಗಳೂರಿಗೆ ಮನೆಗೆ ಬರೋದು ಬಿಟ್ಟರೆ ಪ್ರಚಾರ ಕರೀಲಿಲ್ಲ, ಅದಾದ್ಮೇಲೆ ನಾನು ಹೇಳ್ತಾ ಇದ್ದೀನಿ ನೋಡಿ, ನೀವು ಅದಕ್ಕೆ ಪದೇ ಕೇಳಬಾರ್ದು. ನಾನು ಬೆಂಗಳೂರು ಮೈಸೂರಿನಲ್ಲಿ ಸಭೆ, ನಾನು ಇದ್ದೆ, ಅವರು ಇದ್ದು, ನರೇಂದ್ರ ಮೋದಿಯವರ ಸಭೆಯಲ್ಲಿ ಅಶೋಕ್ ಅವರು ನನ್ನ ಜೊತೆಲೇ ಇದ್ದರಲ್ವೇ, ಮಾಜಿ ಸಚಿವರು, ವಿರೋಧ ಪಕ್ಷದ ನಾಯಕರು, ಅವರು ನಾನು ಇಬ್ಬರು ಕರೆದಿದ್ದೇವೆ. 1-2 ದಿನ ಬನ್ನಿ ಅಂತೇಳಿ 1-2 ದಿನ ಬಂದು ಸಹಕಾರ ಕೊಡಿ ಅಂತ ಅವರೇ ಹೇಳಿದ್ದಾರೆ. ನಾನು NDA ಪಕ್ಷಕ್ಕೆ ಸೇರಿದ್ದೇನೆ, BJP ಪಕ್ಷಕ್ಕೆ ಸೇರಿದ್ದೇನೆ. BJP ನಾಯಕರು ನನ್ನನ್ನು ಎಲ್ಲಿಗೆ ಹೋಗಿ ಕ್ಯಾಂಪೇನ್ ಮಾಡು ಅಂತಾರೆ, ಅಲ್ಲೋಗಿ ಕ್ಯಾಂಪೇನ್ ಮಾಡ್ತೀನಿ ಅಂತ ಅವರೇ ಹೇಳಿದ್ದಾರೆ. ನನಗೆ BJP ಕಾರ್ಯಕರ್ತರು ಎಲ್ಲ ಕೆಲಸ ಮಾಡಿದ್ದಾರಲ್ಲ, ಇಲ್ಲಿ ಎಲ್ಲ ನಾಯಕರುಗಳು ಕೆಲಸ ಮಾಡಿದ್ದಾರೆ. ಇಲ್ಲಿ ನನಗೆ ಯಡಿಯೂರಪ್ಪನವರು ಬಂದಿದ್ದಾರೆ, ವಿಜೇಂದ್ರ ಬಂದಿದ್ದಾರೆ, ಅಶ್ವಥ್ ನಾರಾಯಣ ಬಂದಿದ್ದಾರೆ, ಎಲ್ಲರೂ ಬಂದು ಪ್ರಚಾರ ಮಾಡಿದ್ದಾರೆ. ಇದರಲ್ಲಿ ವಿಶೇಷ ಏನಿಲ್ಲ. ಅದರಿಂದ ನಾನು ಅವ್ರ ಸಹಕಾರ ಕೋರಿದ್ದೆ, ಸಹಕಾರನೂ ಕೊಟ್ಟಿದ್ದಾರೆ. ಅವರು ಅಂಬರೀಷ್ ಅಣ್ಣನ ಅಭಿಮಾನಿಗಳಿಗಿಂತಲೂ ನನಗಿಲ್ಲಿ ಸಹಕಾರ ಕೊಟ್ಟಿರಬೇಕಾ? ಹಾಗಾದರೆ ಅವರೆಲ್ಲ ಎಲ್ಲರೂ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ. ಅವರೆಲ್ಲ ಕೆಲಸ ಮಾಡಿದ್ರಿಂದಲೇ ಇವತ್ತು ಬಹುಶಃ ರಾಜ್ಯದಲ್ಲೇ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ನಾನು ಗೆಲ್ಲೋದಕ್ಕೆ ಕಾರಣ. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪಕ್ಷಭೇದ ಮರೆತು ಅದ್ರ ಜೊತೆಗೆ ಯಾವುದೇ ರೀತಿಯ ಜಾತಿಯ ವ್ಯಾಮೋಹಕ್ಕೂ ಒಳಗಾಗಿದೆ ಅಲ್ಲಿ. ಮತ್ತು ಕಾಂಗ್ರೆಸ್ಸು BJP ದಳ ಅಂತಕ್ಕಂಥದ್ದು ಇಲ್ಲದೆ ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ. ನಾನು ಚುನಾವಣೆ ನಡೆಸಲೇ ಇಲ್ಲ. ಚುನಾವಣೆ ನಡೆಸಿದ್ದು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಜನತೆಯೇ ನಡೆಸಿರೋದು. ನಾನು 1-2 ದಿವಸ ಕಾರ್ಯಕ್ರಮಗಳಿಗೆ ಪಬ್ಲಿಕ್ ವೇದಿಕೆ ಮೇಲೆ ಬಂದಿದ್ದೀನಿ ಅಷ್ಟೇ. ಸಂಪೂರ್ಣ ಚುನಾವಣೆಯ ಪ್ರಚಾರವನ್ನು ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದಿರು, ಯುವಕ ಸ್ನೇಹಿತರು ಅವರು ನಡೆಸಿದ್ದಾರೆ. ನಾನಿಲ್ಲಿ ಚುನಾವಣೆ ನಡೆಸೋಕ್ಕೆ ನಾನೇ ಬರಲಿಲ್ಲ, ಅವರೇ ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ. ನಾನು ಇಡೀ ರಾಜ್ಯದಲ್ಲಿ ಪಕ್ಷ ಗೆಲ್ಲಿಸಲಿಕ್ಕೆ 14 ಸ್ಥಾನಕ್ಕೂ ನಾನು ಎಕ್ಸೆಪ್ಟ್ ದಕ್ಷಿಣ ಕನ್ನಡ, ಉಡುಪಿ ಹೊರತುಪಡಿಸಿ ಇನ್ನು ಎಲ್ಲ 12 ಅಭ್ಯರ್ಥಿಗಳ ಪರವಾಗಿ ಕ್ಯಾಂಪೇನ್ಗೆ ಹೋಗಿದ್ದೀನಿ. ಅದರಿಂದ ನನ್ನನ್ನು ಆಯ್ಕೆ ಮಾಡಿದೆ, ನನ್ನ ಪರವಾಗಿ ಚುನಾವಣೆ ನಡೆಸಿರೋದೆ ಎಂಟೈರ್ ಜಿಲ್ಲೆಯ ಜನತೆ ನಡೆಸೋರೆ. ಅವ್ರಿಗೆ ಇದು ಸೇರಬೇಕು. ಈ ಜಯ ನಂದಲ್ಲ, ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳ ಅಭಿಮಾನಿಗಳ ಜಯ ಇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಂತಕ್ಕೆ 2 ದಿವಸ ಬಿಟ್ಟು ಈಗೆಲ್ಲ ಪ್ರೋಗ್ರಾಮ್ಗಳು ಆಗಬೇಕಲ್ಲ, ಆ ಪ್ರೋಗ್ರಾಮ್ಗಳು ಏನು ಚಾರ್ಟ್ ಔಟ್ ಮಾಡ್ತಾರೆ ಅದ್ರ ಮೇಲೆ ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.